ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ 2025ರಲ್ಲಿ ನಡೆಸುವ ಮುಂಬರುವಂತಹ ಒಂದು ನೇಮಕಾತಿಗಳ ಬಗ್ಗೆ ಸೂಚನೆ ಹೊರಡಿಸಿದ್ದಾರೆ. ಪ್ರಕಟಣೆಯನ್ನು ನೋಡಬಹುದು. ಇಲ್ಲಿ ಇದು 1/1/2025 ಬಂದಿರುವಂತದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸುವುದನ್ನು ತಿಳಿಸಲಾಗಿತ್ತು. ನೋಡಿ, ಯಾವ್ಯಾವ ಇಲಾಖೆಗಳಲ್ಲಿ ಕೆಲಸದಲ್ಲಿ ಯಾವ್ಯಾವ ಹುದ್ದೆಗಳು ಮತ್ತು ಒಟ್ಟು ಹುದ್ದೆಗಳು ಎಷ್ಟಿದಾವೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ನೋಡಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಇಲ್ಲಿ ಒಂದು ಸಹಾಯಕ ಹುದ್ದೆ ಇದೆ, ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಮತ್ತು ಕಿರಿಯ ಸಹಾಯಕ. ಒಟ್ಟು ಹುದ್ದೆಗಳನ್ನು ನೋಡಬಹುದು, 44 ಹುದ್ದೆಗಳು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇದ್ದಾವೆ. ನೆಕ್ಸ್ಟ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಇಲ್ಲಿ ನೋಡಬಹುದು 17 ವಿವಿಧ ವೃಂದದ ಹುದ್ದೆಗಳಿದಾವೆ. ಒಟ್ಟು ಹುದ್ದೆಗಳ ಸಂಖ್ಯೆ 750. ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಇಲ್ಲಿ 14 ವಿವಿಧ ವೃಂದದ ಹುದ್ದೆಗಳನ್ನ ಇದಾವೆ. ಇದರಲ್ಲಿ 38 ಹುದ್ದೆಗಳು ಇದಾವೆ. ಇನ್ನೊಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗ ಮತ್ತೆ ನಿರ್ವಾಹಕ ನೇಮಕಾತಿ ನಡೆಯುತ್ತೆ. ಇದು 1752 ಹುದ್ದೆಗಳಿವೆ. ಮತ್ತು ಮೊದಲನೆಯದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಇದಾವೆ. ಒಟ್ಟು ಹುದ್ದೆಗಳು 25. ಈ ಒಂದು ವಿವರವಾದ ಅಧಿಸೂಚನೆ ಯಾಕೆ ಹೊರಡಿಸಿಲ್ಲ ಅಂದ್ರೆ, ಇಲಾಖೆಗಳಲ್ಲಿ ಕೆಲವು ಹುದ್ದೆಗಳ ಮೀಸಲಾತಿ ವರ್ಗೀಕರಣ ನಡೀತಾ ಇದೆ. ಅದರಿಂದ ಮತ್ತು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆ ತಡೆ ಹಿಡಿಯಲು ವಿನಂತಿಸಿದ್ದರಿಂದ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಸ್ವೀಕರಿಸಿರುವ ಪ್ರಸ್ತಾವನೆಗಳು ಕೂಡ ಈ ರೀತಿ ಇದೆ. ನೋಡಬಹುದು, ಇಲ್ಲಿ ಹುದ್ದೆಗಳು ಯಾವ್ಯಾವಿದಾವೆ, ಒಟ್ಟು ಹುದ್ದೆಗಳು ಅಲ್ಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಏನಿದೆ, ಹೈದರಾಬಾದ್ ಕರ್ನಾಟಕಕ್ಕೆ ಏನಿದೆ, ಮತ್ತು ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಏನು ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ನೀವು ಆಲ್ಮೋಸ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋರು ಮಾಡ್ಬೋದು. ಇಲ್ಲಿ ನೋಡ್ಬೋದು, ನೀವು ಪ್ರಥಮ ದರ್ಜೆ ಸಹಾಯಕರು 4 ಹುದ್ದೆ ನಾನ್ HK ಇದೆ, HKಗೆ 1 ಹುದ್ದೆ ಇದೆ. ಸೊ ಇದು ಯಾವುದೇ ಒಂದು ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಹೊಂದಿರಬೇಕು. ಮತ್ತು ದ್ವಿತೀಯ ದರ್ಜೆ ಸಹಾಯಕರು ನಾನ್ HKಗೆ 14 ಮತ್ತು HKಗೆ 6 ಹುದ್ದೆಗಳಿದಾವೆ. ದ್ವಿತೀಯ PUC ಅಥವಾ ತತ್ಸಮಾನವನ್ನು ಪಾಸ್ ಆಗಿರಬೇಕು. ಈ ಎರಡು ಪಠ್ಯಕ್ರಮ ಏನಪ್ಪಾ ಅಂದ್ರೆ, ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ, ಪತ್ರಿಕೆ 2 ಸಂವಹನ, ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುತ್ತೆ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿರುವಂತಹ ಒಟ್ಟಾರೆ ಹುದ್ದೆಗಳು ಮತ್ತು ಅದು ನಿಗದಿಪಡಿಸಿರುವಂತಹ ಪಠ್ಯಕ್ರಮ. ಇನ್ನು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಈ ಒಂದು ಸಂಸ್ಥೆಯಲ್ಲಿ ಅಧಿಕಾರಿ ಮಾರುಕಟ್ಟೆ ಇದೆ, ಅದು 2 ಹುದ್ದೆ. ಎನಿ ಡಿಗ್ರಿ ಕೇಳಿದರೆ 5 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಇಲ್ಲಿ ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ಇದ್ದಾರೆ. ಇನ್ನು ಕಿರಿಯ ಅಧಿಕಾರಿ ಮಾರುಕಟ್ಟೆ 1, ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅದು 1 ಹುದ್ದೆ ಇದೆ. ಇನ್ನು ಅಸಿಸ್ಟೆಂಟ್ ಆಪರೇಟರ್ 11 ಹುದ್ದೆಗಳಿದಾವೆ. SSLC ವಿತ್ ITI ಸರ್ಟಿಫಿಕೇಟ್ ಇನ್ ಆಪರೇಟರ್ ಟ್ರೇಡ್. ಇನ್ನೊಂದು ಅಧಿಕಾರಿ ಲೆಕ್ಕಪತ್ರ ಅಥವಾ ಮಾರುಕಟ್ಟೆ, ಇದು ಬಂದ್ಬಿಟ್ಟು ನಾನ್ HKಗೆ 7 ಹುದ್ದೆಗಳಿದಾವೆ. ಎನಿ ಡಿಗ್ರಿ ವಿತ್ MBA ಫಿನಾನ್ಸ್ ಆರ್ ಎನಿ ಡಿಗ್ರಿ ವಿತ್ ಇಂಟರ್ ACA ಇನ್ 5 years ಎಕ್ಸ್ಪೀರಿಯನ್ಸ್ ವಿತ್ ಅಟ್ ದ ಲೆವೆಲ್ ಆಫ್ ಜೂನಿಯರ್ಸ್. ಈ ಒಂದು ಅಧಿಕಾರಿ ಈ ಒಂದು ಲೆಕ್ಕಪತ್ರ ಮಾರುಕಟ್ಟೆಗೂ ಕೂಡ ಏನು ಎಕ್ಸ್ಪೀರಿಯನ್ಸ್ ಕೇಳಿದರೆ 5 years. ಮತ್ತು ಕಿರಿಯ ಅಧಿಕಾರಿ 2 ಹುದ್ದೆಗಳಿದ್ದಾವೆ, MSc ಕೆಮಿಸ್ಟ್ರಿ ಆಗಿರ್ಬೇಕು. ಕಿರಿಯ ಅಧಿಕಾರಿ R&D ಅಲ್ಲಿ ಅದು 1 ಹುದ್ದೆ ಇದೆ, MSc ಕೆಮಿಸ್ಟ್ರಿ ಆಗಿರ್ಬೇಕು. ಇನ್ನು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, ಅದು 2 ಹುದ್ದೆಗಳಿದ್ದಾವೆ. ಇಲ್ಲಿ BE BTech ಕೆಮಿಕಲ್ ಅಥವಾ ಇಂಡಸ್ಟ್ರಿಯಲ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ IP ಆರ್ MSc ಕೆಮಿಸ್ಟ್ರಿ ಆಗಿರ್ಬೇಕು.
ಇನ್ನು ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣದಲ್ಲಿ 2 ಹುದ್ದೆಗಳಿದಾವೆ. ಎನಿ ಡಿಗ್ರಿ ವಿತ್ ಪಿಜಿ ಡಿಪ್ಲೊಮಾ ಇನ್ ಮೆಟೀರಿಯಲ್ಸ್ ಆರ್ ಮ್ಯಾನೇಜ್ಮೆಂಟ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ MBA ಆಗಿರ್ಬೇಕು. ಈ ಎಲ್ಲಾ ಹುದ್ದೆಗೆ ನೋಡಿ, ಪತ್ರಿಕೆ 1 ಸಾಮಾನ್ಯವಿರುತ್ತೆ, ಸಾಮಾನ್ಯ ಜ್ಞಾನ. ಪತ್ರಿಕೆ 2 ಸ್ಪೆಸಿಫಿಕ್ ಪೇಪರ್ ನ ಮೆನ್ಷನ್ ಮಾಡಿದ್ದಾರೆ. ಈ 2 ಅಧಿಕಾರಿ ಮಾರುಕಟ್ಟೆ, ಕಿರಿಯ ಅಧಿಕಾರಿ ಮತ್ತು ಕಿರಿಯ ಅಧಿಕಾರಿ ಇವೆಲ್ಲದಕ್ಕೂ ಸ್ಪೆಸಿಫಿಕ್ ಪೇಪರ್ ನ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್, ಮಾರಾಟ ಪ್ರತಿನಿಧಿ 4 ಹುದ್ದೆಗೆ 7 ಡಿಗ್ರಿ ಕೇಳಿದ್ದಾರೆ. ಕಿರಿಯ ಮಾರಾಟ ಪ್ರತಿನಿಧಿ 3 ಹುದ್ದೆಗಳಿದ್ದಾವೆ, PUC ಬಂದಿರಬೇಕು. ಇದಕ್ಕೆ ಪಠ್ಯಕ್ರಮ ಬಂದು ಸೇಮ್. ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ಸಂವಹನ, ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ಹುದ್ದೆ ಇದೆ. ಅದು 4+1 ಹುದ್ದೆಗಳಿವೆ. ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದು ನೆಕ್ಸ್ಟ್ ಪ್ರೊಸೆಸ್ ಬ್ಯಾಚುಲರ್ ಡಿಗ್ರಿ ಆಫ್ ಎಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆರ್ MCA ಆಗಿರ್ಬೇಕು. ಸಹಾಯಕ ಇಂಜಿನಿಯರ್ ಸಿವಿಲ್, ಇದು ಗ್ರೂಪ್ ಸಿ, ಇದು 1 ಹುದ್ದೆ ಇದೆ. ಇದಕ್ಕೂ ಕೂಡ ನೆಕ್ಸ್ಟ್ ಪ್ರೊಸೆಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಆಗಿರ್ಬೇಕು. ಒಂದು ಸಿವಿಲ್ ಅಲ್ಲಿ ಮಾತ್ರ, ದೈಯ ಯೂನಿವರ್ಸಿಟಿ. ಓಕೆ, ಇದಕ್ಕೆ ಬಂದ್ಬಿಟ್ಟು ನಿಮಗೆ ಪತ್ರಿಕೆಗಳು ಬಂದು ಸಾಮಾನ್ಯ ಜ್ಞಾನ 1, ಪತ್ರಿಕೆ 1, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇದೆ. ನೆಕ್ಸ್ಟ್, ಸಹಾಯಕ ಗ್ರಂಥಪಾಲಕ ಇದೆ, ಗ್ರೂಪ್ ಸಿ ಇದೆ. ಇದು 1 ಪೋಸ್ಟ್ ಇದೆ. ಇದು ನೆಕ್ಸ್ಟ್ ಪ್ರೊಸೆಸ್ ಮಾಸ್ಟರ್ ಡಿಗ್ರಿ ಲೈಬ್ರರಿ ಸೈನ್ಸ್ ಆಗಿರ್ಬೇಕು. ನೆಕ್ಸ್ಟ್ ಪ್ರೊಸೆಸ್ ಕಂಪ್ಯೂಟರ್ ನಾಲೆಡ್ಜ್ ವಿತ್ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಆಗಿರ್ಬೇಕು. ಸ್ಪ್ರೆಡ್ಶೀಟ್ ಗೊತ್ತಿರ್ಬೇಕು, ಆಮೇಲೆ ವರ್ಡ್ ಪ್ರೊಸೆಸರ್ ಗೊತ್ತಿರಬೇಕು. ಸೊ ಅದು 6 months ಕೋರ್ಸ್ ಆಗಿರುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಸರ್ಟಿಫಿಕೇಟ್ ಕೋರ್ಸ್ ಆಫ್ 6 months ಇನ್ ಕಂಪ್ಯೂಟರ್ಸ್ ರೆಕಗ್ನೈಸ್ಡ್ ಬೈ ದ ಗವರ್ನಮೆಂಟ್. ಗ್ರಂಥಪಾಲಕ ಹುದ್ದೆಗೆ ಮತ್ತು ಸಹಾಯಕ ಗ್ರೂಪ್ ಸಿ ಹುದ್ದೆ 11 ಹುದ್ದೆಗಳು RPC ಇದೆ. 1 ಹುದ್ದೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ. ಇದಕ್ಕೆ ನೆಕ್ಸ್ಟ್ ಪ್ರೊಸೆಸ್ ಡಿಗ್ರಿ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಇಂಡಿಯಾ ರಿಕ್ವೈರ್ಮೆಂಟ್ ಡಿಗ್ರಿ ಆಗಿರ್ಬೇಕು. ಮತ್ತೆ ಕಂಪ್ಯೂಟರ್ ನಾಲೆಡ್ಜ್ ಇದಕ್ಕೂ ಕೂಡ ಬೇಕು. ನೆಕ್ಸ್ಟ್, ಕಿರಿಯ ಸಹಾಯಕ ಗ್ರೂಪ್ ಸಿ 23 ಹುದ್ದೆ, RPC 2 HK ಪೋಸ್ಟ್ ಇದೆ. ಮಸ್ಟ್ ಹ್ಯಾವ್ ಪಾಸ್ಡ್ ದ PUC ಎಕ್ಸಾಮಿನೇಷನ್ ಆಗಿರ್ಬೇಕು. ಇದಕ್ಕೆ ಬಂದು ಯಾವ ಪ್ರಶ್ನೆ ಪತ್ರಿಕೆಗಳಿಂದ ಸಾಮಾನ್ಯ ಜ್ಞಾನ ಪತ್ರಿಕೆ 1 ಆಗಿರುತ್ತೆ. ಪತ್ರಿಕೆ 2 ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ, ಅದು ಸಂವಹನ ಪೇಪರ್ ಇರುತ್ತೆ. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಯಾವ ಬಂದಿದೆ ಸಹಾಯಕ ಲೆಕ್ಕಿಗ 3 ಹುದ್ದೆಗಳು RPC ಗಿದೆ, 12 ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕಿದೆ. ಸೊ ಕಾನೂನು ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯದಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿದೆ. 3 ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಅವಶ್ಯಕ. ಮತ್ತು ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ನಿರ್ವಾಹಕ ಹುದ್ದೆಗಳು ಬಂದಿವೆ. ಸೊ ಅಲ್ಲಿ 60 ಹುದ್ದೆಗಳು HKಗಿದ್ರೆ, HKಗೆ 240 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಇದು ವಿದ್ಯಾರ್ಥಿ ಬಂದು ದ್ವಿತೀಯ PUC ಅಥವಾ ತತ್ಸಮಾನ ಆಗಿರಬೇಕು. ಇದಕ್ಕೆ ಪ್ರಶ್ನೆ ಪತ್ರಿಕೆಗಳು ಪತ್ರಿಕೆ ಯಾವ ರೀತಿ ಇರುತ್ತೆ ಅಂದ್ರೆ, ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುತ್ತೆ. ನೆಕ್ಸ್ಟ್, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಹಾಯಕ ಆಡಳಿತಾಧಿಕಾರಿ 2 ಹುದ್ದೆಗಳಿದ್ದಾವೆ. ಇದಕ್ಕೆ ಏನಾಗಿರ್ಬೇಕು, ಶೈಕ್ಷಣಿಕ ವಿದ್ಯಾರ್ಥಿಗಳ ಪರ್ಸನಲ್ ಮ್ಯಾನೇಜ್ಮೆಂಟ್ ಆರ್ ಹ್ಯೂಮನ್ ರಿಲೇಷನ್ ಆರ್ ಸ್ಪೆಷಲೈಸೇಷನ್ ನೊಂದಿಗೆ NSW ಅಥವಾ MBA ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಸಹಾಯಕ ಲೆಕ್ಕಾಧಿಕಾರಿ 2 ಹುದ್ದೆಗಳಿವೆ. ಕಾನೂನು ಶಾಸ್ತ್ರ ವಿಷಯಗಳಿಂದ ವಾಣಿಜ್ಯ ವಿಷಯದಲ್ಲಿ ಪಡೆದ ಮಾಸ್ಟರ್ ಡಿಗ್ರಿ ಅಥವಾ BCom ಜೊತೆ ಫೈನಾನ್ಸ್ ನಲ್ಲಿ MBA ಆಗಿದೆ. ನೆಕ್ಸ್ಟ್, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಮತ್ತು ಆಂತರಿಕ ನೇಮಕಾತಿ 5 ಹುದ್ದೆಗಳಿದ್ದಾವೆ. 4 ಹುದ್ದೆ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, 1 ಆಂತರಿಕ ನೇಮಕಾತಿ ಆಗುತ್ತೆ. 5 ಹುದ್ದೆಗಳಿವೆ.
ಇದು ಕೂಡ ಶೋಧನೆಯಿಂದ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಲೇಬರ್ ವೆಲ್ಫೇರ್ ನ ಪರಿಣತಿಯೊಂದಿಗೆ MSW ಪಡೆದ ಸ್ನಾತಕೋತ್ತರ ಪದವಿ ಆಗಿರಬೇಕು. ಮತ್ತು ನೆಕ್ಸ್ಟ್ ಸಹಾಯಕ ಕಾನೂನು ಅಧಿಕಾರಿ, ಇದು ಕೂಡ 4+1+1 6 ಹುದ್ದೆಗಳು. ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ಕಾನೂನು ಪದವಿಯಾಗಿರಬೇಕು. ಇದಕ್ಕೆ ಪಠ್ಯಕ್ರಮ ಬಂದ್ಬಿಟ್ಟು ಇಲಾಖೆಯಿಂದ ನಿಗದಿಗೊಳಿಸಿದ ಪಠ್ಯಕ್ರಮದಂತೆ, ಅಂದ್ರೆ ಇದು ನಮಗೆ ವಿವರವಾದ ಅಧಿಸೂಚನೆ ಬಂದಾಗ ಬರುತ್ತೆ. ಇನ್ನು ಸಹಾಯಕ ತಾಂತ್ರಿಕ ಶಿಲ್ಪಿ, ಇದು 6+2 ಆಂತರಿಕ ಪ್ರತಿ 2 ಒಟ್ಟು 8 ಹುದ್ದೆಗಳು. ಇದು ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿಯನ್ನು ಹೊಂದಿರಬೇಕು ಮತ್ತು ಗಾಡಿ ಸಾಗಾಣಿಕೆ ವಾಹನ ಚಾಲನೆ ತರಬೇತಿಗೆ ಹೊಂದಿರಬೇಕು ಅಥವಾ ಪರೀಕ್ಷಾರ್ಥ ಅವಧಿಗೆ ಮುಗಿಯುವವರೆಗೆ ಪಡೆಯತಕ್ಕದ್ದು. ಹುಟ್ಟಿದಲ್ಲಿ ನೇಮಕಾತಿ ರದ್ದಾಗುವುದು. ನೆಕ್ಸ್ಟ್ ಸಹಾಯಕ ಸಂಚಾರ ವ್ಯವಸ್ಥಾಪಕ, ಇದು 8+2 10 ಹುದ್ದೆಗಳಿದ್ದಾವೆ. ಸೊ ಕಾನೂನು ಮೇಲೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಾರ್ಕೆಟಿಂಗ್ ನಲ್ಲಿ ಸ್ನಾತಕೋತ್ತರದಲ್ಲಿ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ ನಲ್ಲಿ ತಜ್ಞತೆಯೊಂದಿಗೆ MSW ಸ್ನಾತಕೋತ್ತರ ಪದವಿ ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ನಲ್ಲಿ BE ಪದವಿ ಮತ್ತು ಭಾರಿ ಸಾಗಾಣಿಕೆ ವಾಹನ ಚಾಲನಾ ಪರವಾನಿಗೆ ಹೊಂದಿರಬೇಕು ಅಥವಾ ಪರೀಕ್ಷಾರ್ಥ ಮುಗಿಯುವವರೆಗೆ ಪಡೆಯತಕ್ಕದ್ದು. ಇದಕ್ಕೆ ಒಂದು ಏನ್ ಪಠ್ಯಕ್ರಮವಿದೆ ಅಂದ್ರೆ ಇಲಾಖೆಯಿಂದ ನಿಗದಿಪಡಿಸ್ತಾರಂತೆ ಇನ್ನು ಮುಂದೆ. ಓಕೆ, ನೆಕ್ಸ್ಟ್ ಸಹಾಯಕ ಸಂಚಾರ ನಿರೀಕ್ಷಕ ವರ್ಗ 3 ಸಿಂಗಾಕಿ 19 ಹುದ್ದೆಗಳಿದೆ. ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 10+2 CBSE ಅಥವಾ ತತ್ಸಮಾನ ವಿದ್ಯಾರ್ಥಿ ಎಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷದ ಡಿಪ್ಲೊಮಾ ಆಗಿರ್ಬೇಕು. ಸೊ ಇದು ಕೂಡ ಇದಕ್ಕೆ ಪತ್ರಿಕೆಗಳಿಗಿರುತ್ತವೆ. ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದಿರುತ್ತೆ ಮತ್ತು 2ನೇ ಪತ್ರಿಕೆ ಬಂದು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ. ಈಗ ಸಹಾಯಕ ಕೃಷಿ ಮಾರಾಟ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರು 10 ಹುದ್ದೆಗಳಿದ್ದಾವೆ. ಕಿರಿಯ ಅಭಿಯಂತರರು 5 ಹುದ್ದೆಗಳಿವೆ. ಪ್ರಥಮ ದರ್ಜೆ ಸಹಾಯಕರು 30 ಹುದ್ದೆಗಳಿವೆ ಮತ್ತು ಮಾರುಕಟ್ಟೆ ಮೇಲ್ವಿಚಾರಕರು 30 ಹುದ್ದೆಗಳಿವೆ. ಈಗ ಸಹಾಯಕ ಅಭಿಯಂತರರಲ್ಲಿ ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ BE ಸಿವಿಲ್ ಪದವಿಯನ್ನ ಹೊಂದಿರ್ಬೇಕು. BE ಸಿವಿಲ್ ಆದವು ಮಾತ್ರ ಅಪ್ಲೈ ಮಾಡಬೇಕು. ಇನ್ನು ಕಿರಿಯ ಅಭಿಯಂತರದಂದ್ರೆ ಇದು ಕೂಡ ಡಿಪ್ಲೊಮಾ ಇನ್ ಸಿವಿಲ್ ಆಗಿರ್ಬೇಕು. ಇನ್ನು ಪ್ರಥಮ ದರ್ಜೆ ಏನು ಡಿಗ್ರಿ. ಇನ್ನು ಮಾರುಕಟ್ಟೆ ಮೇಲ್ವಿಚಾರಕರು ಬಂದ್ರೆ BSc in agricultural marketing and cooperation or BSc in and agriculture marketing and cooperation or BSc in business management and agriculture university recognized by India Council of Agriculture Research. ಸೊ ಇದಕ್ಕೆ ಪತ್ರಿಕೆಗಳು ಬಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಮತ್ತು ಇನ್ನು ಪತ್ರಿಕೆ 2 ಬಂದ್ಬಿಟ್ಟು ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು 30 ಹುದ್ದೆಗಳಿದ್ದಾವೆ. ಮಾರಾಟ ಸಹಾಯಕರು 75 ಹುದ್ದೆಗಳಿದ್ದಾವೆ. ಈ 2 ಹುದ್ದೆಗಳಿಗೆ ದ್ವಿತೀಯ PUC ಅಥವಾ ತತ್ಸಮಾನವನ್ನು ವಿದ್ಯಾರ್ಥಿಯಾಗಿ ಕೇಳಿದ್ದಾರೆ. ಇನ್ನು ಪರೀಕ್ಷಾ ಪಠ್ಯಕ್ರಮ ಬಂದ್ರೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ. ಪತ್ರಿಕೆ 2 ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ. ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆ 50 ಇದಾವೆ. 50+16. ದ್ವಿತೀಯ ದರ್ಜೆ ಸಹಾಯಕರು 27 ಹುದ್ದೆಗಳಿವೆ. ಸೊ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಏನೇ ಡಿಗ್ರಿಯನ್ನು ಕೇಳಿದರೆ. ಇನ್ನು ದ್ವಿತೀಯ ದರ್ಜೆ ಸಹಾಯಕರಿಗೆ ದ್ವಿತೀಯ PUC ಅಥವಾ ತತ್ಸಮಾನವನ್ನು ಹೊಂದಿರಬೇಕು. ಇದಕ್ಕೆ ಪ್ರಶ್ನೆ ಪತ್ರಿಕೆ ಬಂದು ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರಬೇಕು. ಒಟ್ಟು 417 ಹುದ್ದೆಗಳು. ಅದು ನಾನ್ HK ಇದ್ರೆ HKಗೆ 130 ಹುದ್ದೆಗಳಿದ್ದಾವೆ. ಟೋಟಲ್ 747 ಹುದ್ದೆಗಳಿಗೆ ಒಂದು ಅಧಿಸೂಚನೆ ಮುಂದೆ ಬರಲಿದೆ 2025ರಲ್ಲಿ. ನೋಡಿ, ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ವಹಿಸಲಾಗುವುದು ಮತ್ತು ಶೀಘ್ರವಾಗಿ ಪರೀಕ್ಷೆಗಳನ್ನು ಸಹ ನಡೆಸಲಾಗುವುದು. ಆದ್ದರಿಂದ ಸ್ಪರ್ಧಾರ್ಥಿಗಳು
ಈ ಒಂದು ಮುಂದಿನ ಮುಂದೆ ಬರುವಂತಹ ವಿಡಿಯೋಗಳಿಗೆ ರೆಡಿ ಆಗುತ್ತೆ.